ಲೇ ಹುಲಿಯ, ಅದೆಷ್ಟು ಎತ್ತರಕ್ಕೆ ಹಾರಾಡ್ತೀಯೋ ಹಾರಾಡು. ಹಾರಾಡುವ ನಿನ್ನ ಪುಚ್ಚಗಳನ್ನು ಕಿತ್ತು ನೆಲಕಪ್ಪಳಿಸುವಂತೆ ಮಾಡಿ ಗುಂಡಾರನಿಗೆ ನಿನ್ನನ್ನು ಅಟ್ಟಿ ತಿನ್ನಲು ಕೂಳಿಲ್ಲದೆ ಕುಡಿಯಲು ನೀರಿಲ್ಲದೆ ಬರೀ ವಿಷವನ್ನು ಕುಡಿಯುವ ಹಾಗೆ ಮಾಡಿ ಆ ಶಿವನ ಪಾದಕ್ಕೆ ಸೇರಿಸುವೆ. ನಿಮ್ಮಂತ ರೈತರನ್ನು ಸದಾಕಾಲ ಬಡತನದಲ್ಲಿ ಕೊಳೆಯುವ ಹಾಗೆ ಮಾಡುವುದೇ ನನ್ನ ಗುರಿ. ನಿಮ್ಮನ್ನು ಶ್ರೀಮಂತರಾಗಲು ಬಿಟ್ಟರೆ ಖಂಡಿತ ನಾವು ವಿಕಾರಿಗಳಾಗುತ್ತೇವೆ. ಆ ದಡ್ಡರು ನಾವಲ್ಲ, ಇದುವೇ ಈ ವಜ್ರಕಾಂತನ ಪಾಲ್ಸಿ. ಬ್ರಿಟಿಷರು ಬಿಟ್ಟು ಹೋದ ಬಲಬಲಿಯೇ ಈ ಪಾಲ್ಸಿ. ನನ್ನ ಶೌರ್ಯ ಸಾಹಸ ಪರಾಕ್ರಮ ಸೂರ್ಯ ಚಂದ್ರ ಕಿರಣಂತೆ ಎಲ್ಲ ಕಡೆ ಪಸರಿಸಬೇಕು. ಈ ವಜ್ರಕಾಂತನ ಕಾರಸ್ಥಾನದ ಕಾರ್ಮೂಡ ಈಗ ಕವಿದಂತಾಯಿತು. ಈ ಸಾಧ್ಯದಲ್ಲಿ ನಮ್ಮ ಕೆಮಿಕಲ್ ಫ್ಯಾಕ್ಟರಿ ಓಪನ್ ಮಾಡಿ ಎದುರಾದ ರೈತರಿಗೆ ವಿಷವನ್ನು ಕುಡಿಸಿ ಆತ್ಮಹತ್ಯೆ ಎಂದು ಪ್ರೂವ್ ಮಾಡಿ ಈ ನನ್ನ ಸಾಮ್ರಾಜ್ಯದಲ್ಲಿ ನೆಲೆಗಟ್ಟಿ ಮಾಡಿ ನಿಂತು ಕೊಕಾಶಿನಗಬೇಕು. ನೋ ಟೆನ್ಷನ್, ಬಿ ಹ್ಯಾಪಿ ವಜ್ರಕಾಂತ್. ನಾನಿರುವಾಗ ನೀವು ಯಾವುದಕ್ಕೂ ವಿಚಾರಿಸುವುದು ಬೇಡ. ಸದ್ಯದಲ್ಲಿ ನಿನ್ನ ಕನಸುಗಳನ್ನೆಲ್ಲ ನೆರವೇರಿಸುತ್ತೇನೆ. ಹೌದು ವಜ್ರಕಾಂತರವರೇ, ನಾವಿಬ್ಬರು ಇರುವಾಗ ಅದೇನು ಮಹಾ. ಸದ್ಯದಲ್ಲಿಯೇ ಜೈದ ಜಂಕಾರದ ಮಾಲೆ ನಿಮ್ಮ ಕರುಳು ಸೇರುತ್ತೆ. ಸಾವ್ಕಾರ, ಇದ ಖುಷಿಯಾಗ ನಮ್ ಕಡೆ ಅಂತ ಇವತ್ತು ಫುಲ್ ಪಾರ್ಟಿ ರೀ ಸಾವ್ಕಾರ. ನಿಲ್ಲಿಸಿ ನಿಮ್ಮ ಕಾಮ ಕ್ರೀಡೆಯ ಕರ್ಮಗೇಡಿ ಕುತಂತ್ರದ ಮಾಡಬಾರದ ಕೆಲಸವನ್ನು ಮಾಡಿ ಈಗ ಕುಣಿದಾಡಲು ನಿಂತಿರಬೇರಲ್ಲ ರಾಮ್ಪುರನ್ ಮಕ್ಕಳ್ಯ. ನನ್ನ ಅರಮನೆಗೆ ಏಕಾಏಕಿಯಾಗಿ ಬಂದು ಬಾಯಿಗೆ ಬಂದಂತೆ ಬಗಳುತ್ತಿರುವಲ್ಲ ನಾಯಿ. ಯಾರು ನೀನು? ಹಸಿದವರಿಗೆ ಅನ್ನ ಹಾಕುವ ಅನ್ನದಾತ, ಪಕ್ಷಿಗಳಿಗೆ ಕಾಲಿಟ್ಟ ಕರುಣಾಮಯಿ, ದನಕರಗಳಿಗೆ ನೋವು ಕೊಟ್ಟ ಮೇಧಾವಿ. ನಿಮ್ಮಂತ ಷಂಡ ಪುಂಡರ ಮೆಂಡರ ಹುಲಿ ಈ ಒಬ್ಬ ರೈತ ಹುಲಿ ಅಲಿಯಾಸ್ ಹುಲಿಯ. ಸುತ್ತೂರಿನ ಆ ಗರ್ಭ ಶ್ರೀಮಂತ, ಈ ಊರಿನ ಸಕಲ ಜೀವಿಗಳಿಗೆ ಬದುಕು ಕೊಟ್ಟ ವೈಡೂರಿಂದ ಮೆರೆಯುತ್ತಿರುವ ಈ ವಜ್ರಕಾಂತನ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಹಳ್ಳಿ ಹುಂಬ. ಕೂತಿಗೆ ಕೊಯ್ಯುವ, ಮಣಿ ಮುರಿಯುವ, ತಾಳಿ ಹರಿಯುವ, ಕುಡಿಯುವ ನೀರಿನಲ್ಲಿ ಉಚ್ಚ ಒಯ್ಯುವ, ಉಂಡ ಮಣಿಗೆ ದ್ರೋಹ ಬಗೆಯುವ ಸೋಳೆ ಮಗನೇನೋ. ರೈತರಿಗೆ ಬದುಕಲು ಅವಕಾಶ ಮಾಡಿಕೊಡಲು ನೀನೇನು ಬ್ರಹ್ಮ ವಿಷ್ಣು ಮಹೇಶ್ವರನ? ಅವರ ಹಬ್ಬ ನಿಮ್ಮಂತವರಿಗೆ ಹಠದೊಟ್ಟನಂತ ಗಡ ಸರ್ಪಗಳು ನಾವು. ನೀನು ಬಂದಿರೋದು ವಜ್ರಕಾಂತನ ಮನೆಯೊಳಗೆ ಅಲ್ಲ, ಹುಲಿಯ ಹಿಂಡಿನ ಗುಹೆಯೊಳಗೆ. ಓಹೋ, ನೀನೇನಾ ಪ್ರೀತಿ ಪ್ರೇಮದ ದ್ರೋಹ ಬಗೆದ ಮೋಸಗಾರತಿ? ಕೈ ಕೆಳಗಿಳಿಸಿ ಮಾತನಾಡು. ಬೊಟ್ಟು ಮಾಡಿದರೆ ಕತ್ತರಿಸಿ ಹಾಕುತ್ತೇನೆ. ನಿನ್ನಂತ ಹಾದರ ಮಾಡುವ ಹಾದರಗಿತ್ತಿಯರಿಗೆ ನಾನಲ್ಲ, ಕುಂತಿರುವ ಗರದಿಯರು ಎದ್ದು ಬಡಿಯುತ್ತಾರೆ. ಎಚ್ಚರ ಎಚ್ಚರ. ಎಚ್ಚರ ಹೇಳುವ ಹುಚ್ಚು ನನ್ನ ಮಗನೇ. ಇದೇ ಲಾಗಿ ನನ್ನ ಕೊಚ್ಚು ಹಾಕಿ ಬಿಡುತ್ತೇನೆ. ನೆನಪಿಸಿಕೋ ನಿನ್ನ ಮನೆ ದೇವರನ್ನು. ಲೇ ಹರಾಮ್ಕೋರ್ ನನ್ನ ಮಕ್ಕಳ್ಯ, ಈ ಊರಿನ ರೈತ ಸಾಕಿದ ಹುಲಿಯವನು. ನೀವು ಅತಳ ಸುತಳ ಪಾತಾಳದಲ್ಲಿ ಒಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರು. ನಿನ್ನ ಕತ್ತರಿಸದೆ ಬಿಡಲಾರೆ. ಉಡಿ ಎಬ್ಬಿಸಿದ ಹುಲಿ
ಈ ರೈತ ಹುಲಿ. ಏ ನೀನು ಹುಲಿ ಅಲ್ಲಲೇ, ಒಂದು ಇಲಿ. ಈ ಸಿಂಹಾಸನ ಬಾಯಿಗೆ ಆಹುತಿ ಆಗುತ್ತೆಯಾ ಮೇಕೆ ಅಂತೆ? ಹುಲ್ಲು ತಿನ್ನುವ ಸಾಕು ಪ್ರಾಣಿ. ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ, ಆದರೆ ಅವುಗಳನ್ನು ಬದುಕಿಸಿ 4-5 ಮರಿಗಳು ಜನ್ಮ ನೀಡುತ್ತದೆ. ಆ ಭಗವಂತನ ಕೃಪೆಯಿಂದ ಸಕಲ ಜೀವಿರಾಶಿಗಳು ಬದುಕುತ್ತವೆ. ಆದರೆ ನಿನ್ನಂತ ಗರ್ವ ತುಂಬಿದ ನರವ್ಯಾಘ್ರಗಳು ಕೇವಲ ಬೆರಳೆಣಿಕೆ ಮಾತ್ರ ಇರುತ್ತವೆ. ಏ ನೀನು ಬದುಕಿದ್ರೆ ತಾನೇ ನನ್ನ ಮೇಲೆ ಏರಿ ಬರುವುದು. ಇಂದು ಈ ಕುಖ್ಯಾತ ವಜ್ರಕಾಂತನಿಂದ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗೋದು. ಹೇಗಿದೆ ಈ ಜಲದಂಕ ಮಲ್ಲನ ಚಮತ್ಕಾರ? ಈ ರೈತ ಕೂಡಿಗೆ ಹಿಡಿದು ಬಿತ್ತಿದರೆ ರೈತನಾಗುತ್ತಾನೆ. ಕಲಾ ಪ್ರೇಮಿಗಳಿಗೆ ನಿನ್ನಂತ ಕಳ್ಳ ಕದಿಮರಿಗೆ ತಲೆ ಕತ್ತರಿಸುವ ಸುನಾಮಿಯಾಗುತ್ತಾನೆ. ನಿಲ್ಲಿಸುಲಿಯ ಈ ವಜ್ರಕಾಂತನ ಏನು ಮಾಡಬೇಡ. ನೀವು ಇಲ್ಲಿಗೆ ಬಂದಿರಿ. ನೀವು ನನ್ನನ್ನು ತಡೆಯಬೇಡಿ. ನನ್ನ ತಂಗಿಯನ್ನು ನಂಬಿಸಿ ಮೋಸಗೈದ ಕೊಲೆ ಗಡುಕ ಇವನು. ನನ್ನ ಕಣ್ಣನ ಕಾಲು ಮುರಿದ ಕರ್ಮ ಕೇಳಿ ಇವನು. ರೈತರಿಗೆ ವಿಷ ಉಣಿಸಿ ಆತ್ಮಹತ್ಯೆ ಎಂದು ಸಾಬೀತುಪಡಿಸಿ ದೇಶ ದ್ರೋಹಿ ಇವನು. ಇನ್ಸ್ಪೆಕ್ಟರ್, ಇವನು ಬದುಕುವುದು ವ್ಯರ್ಥ. ಬಾರಲೇ ಬಾ. ಬೇಡ ಹುಲಿಯ ಬೇಡ, ಬಿಟ್ಟು ಬಿಡುವ ವಲಸೆ ಮನುಷ್ಯನನ್ನು. ಅಣ್ಣ, ನೀನು ಹೌದಪ್ಪ, ಮೋಸ ವಂಚನೆಯಿಂದ ಮಾಡಿ ಮೇಲೆ ಮೆರೆತಿರುವ ಇಂತಹ ದೇಶ ದ್ರೋಹಿಗಳಿಗೆ ಕಾಲವೇ ಶಿಕ್ಷೆ ಕೊಡುತ್ತದೆ. ಹೌದು ಲಿಯಾ, ನಿಮ್ಮ ಅಣ್ಣ ಹೇಳುವುದು ಸರಿಯಾಗಿದೆ. ಈಗಾಗಲೇ ನೀನು ಕೊಲೆ ಮಾಡಿದ ಅಪರಾಧಿ ಎಂದು ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದೀಯಾ. ಮತ್ತೇಕೆ ಈ ಕೊಲೆ ಮಾಡಿ ಜೈಲು ಸೇರುತ್ತೀಯ? ನಿನ್ನ ತಂಗಿ ಕೊಲೆ ಮಾಡಿದವನು ನಾನು ಸರಿಯಾಗಿ ಶಿಕ್ಷೆ ಕೊಡಿಸ್ತೇನೆ. ಏ ಇನ್ಸ್ಪೆಕ್ಟರ್, ನಾನೇ ಕೊಲೆ ಮಾಡಿದೆ ಅನ್ನೋದಕ್ಕೆ ಏನಿದೆ ಹತ್ರ ಸಾಕ್ಷಿ? ಸಾಕ್ಷಿ? ನಾ ಇದ್ದೀನಿ ಸರ್, ನಾದೀನ್. ಮಗಳ ಈಗಾರ ಬರೋಬ್ಬರ ಟೈಮಿಗೆ ಬಾಯ್ ನೋಡ. ಮಾನ್ಯ ಏನೇನ್ ನೋಡಿ ಏನೇನಿಲ್ಲ ಅದನ್ನೆಲ್ಲ ಒಂದು ಬಿಡಲ್ದಂಗ ಹೇಳಿ ಬಿಡವ. ಯಪ್ಪ, ನಾ ಕಣ್ಣಾರ ನಾನ ಕಂಡಿನಿ ಎಲ್ಲಾ ತರ. ಅದನ್ನ ಹೇಳವ. ಯಪ್ಪ, ಚುಂಚುನ ಚುಚ್ಚು ಚುಚ್ಚು ಕೊಲ್ಲೋದು ನಾನ ಕಣ್ಣಾರ ನೋಡಿನಿ, ಕೂಸುನ ಕೊಲ್ಲೋದು ನಾನ ನೋಡಿನಪ್ಪ. ಇನ್ನು ಏನ್ ಹೇಳಿ, ಎಲ್ಲ ಇವರ ಮಾಡಿದ್ದ. ಹೊಲಿಯ, ಈ ಕರ್ಮ ತುಂಬಿದ ಮನೆಯಿಂದ, ಈ ಹೊಲಸ ಜನರ ಮಧ್ಯದಿಂದ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ಹೊಲಿಯ. ಸರಿ ಪಲ್ಲವಿ, ಆ ಕಾಲ ಈಗ ಕೂಡಿ ಬಂದಿದೆ. ಏ ಹುಲಿಯ, ಬೇಡ ಅವಳ ಕೈಯನ್ನು. ನೀನು ನನ್ನ ತಂಗಿಗೆ ಮೋಸ ಮಾಡಿದ ಹಾಗೆ ನಾನು ಮಾಡಿಲ್ಲ. ಕೊರಳಿಗೆ 3 ಗಂಟು ಹಾಕಿದ್ದೇನೆ. 1ನೇ ಗಂಟು ನಂಬಿಕೆ ಇಡಲು, 2ನೇ ಗಂಟು ಆಶ್ರಯ ಕೊಡಲು, 3ನೇ ಗಂಟು ಕೈ ಹಿಡಿತೇನೆಂದು. ಅಂದರೆ ಹೆಣ್ಣಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಇರಬಾರದು ಅಂತ ಮೂಗ್ನ ತಾಕ್ತಾರೆ. ಅಹಂಕಾರ ಬಾರದೆಂದು ಕಿವಿಗೆ ಕಿವಿ ಓಲೆ ಹಾಕುತ್ತಾರೆ. ದೃಷ್ಟಿ ಬೇರೆ ಕಡೆ ಹೋಗಬಾರದೆಂದು ಕಾಲಿಗೆ ಕಾಲುಂಗರ ಹಾಕುತ್ತಾರೆ. ಹೀಗಾಗಿ ಈ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ನಿನ್ನ ತಂಗಿಯ ಕಾಲಲ್ಲಿ ನಿನ್ನ ಕಣ್ಣ ಕುಕ್ಕುವಂತೆ ಕಾಣುತ್ತಿದೆ. ಚೆನ್ನಾಗಿ ನೋಡಿಕೋ. ಏನ್ ಉಳಿತ್ರಿ? ನಮ್ ಹೀರೋ ಎಲ್ಲಾ ಮುಗಿಸೇ ಬಿಟ್ಟಲ್ರಿ. ಏ ಚಾರ್ಲಿ, ಕೊಡುವ ಬಂದೂಕ. ಎಲ್ಲಿ ಸಿಗ್ತಾವ್ರಿ ಬಂದೂಕೈತಿ? ಎಲ್ಲಾ ಹಾಳ ಮ್ಯಾ ಉಗದ್ ಬಂದನ್ರಿ. ಎಲ್ಲಿ ಬರ್ತಾವ್ರಿ ಬಂದೂಕ? ಲೇ ನಂಬಿಕೆ ದ್ರೋಹಿ, ಲೇ ಹುಲಿಯಾ,
ನನ್ನ ತಂಗಿ ದಕ್ಕಿಸಿಕೊಂಡೆನೆಂದು ನಿನ್ನ ಆಸ್ತಿ ಮರಳಿ ಪಡೆದುಕೊಂಡೇನೆಂದರೆ ಅದು ನಿನ್ನ ಹುಚ್ಚುತನ. ಅದು ಈಗಾಗಲೇ ರಾಮಣ್ಣವರ ಹೆಸರಲ್ಲಿ ಆಗ ಹೋಗಿದೆ. ಮೌನಿಕಾ, ನೀನು ಎಸ್, ನಾನೇ. ನೀನು ಮೋಸದಿಂದ ಹೇಗೆ ಅವರ ಆಸ್ತಿಯನ್ನ ಕಿತ್ತುಕೊಂಡಿಯೋ ಹಾಗೆ ನಿನ್ನೊಂದಿಗೆ ನಾನು ಪ್ರೀತಿಯ ನಾಟಕವಾಡಿ ಕುಡಿದ ಅಮಲಿನಲ್ಲಿ ಆ ಹೀಲನ್ನ ಸೀದಾ ರಾಮಣ್ಣವರ ಹೆಸರಲ್ಲೇ ಮಾಡಿದ್ದೇನೆ. ಅಂದ್ರೆ ನೀನು ನಾಡು ಸಿಐಡಿ ಇನ್ಸ್ಪೆಕ್ಟರ್ ಮೋನಿಕಾ. ಈ ಊರಲ್ಲಿ